ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ಗೆ ಇವತ್ತು ಸ್ವಪಕ್ಷ ಜೊತೆಗೆ ಮಿತ್ರ ಪಕ್ಷ ಹಾಗೂ ವಿರೋಧ ಪಕ್ಷದಿಂದ ಒಂದು ಸವಾಲು ಪದೇ ಪದೇ ಎದುರಾಗ್ತಾ ಇತ್ತು. ಅವರ ವಿಶೇಷ ಕರ್ತವ್ಯ ಅಧಿಕಾರಿಯ ನೇಮಕ ವಿಚಾರದಲ್ಲಿ ಆಪ್ತ ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ಗೆ OST ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಭುಗಿಲೆದ್ದ ಬೆನ್ನಲ್ಲೇ ವಿಜಯ್ ಯೂಟರ್ನ್ ಹೊಡೆದಿದ್ದಾರೆ. ರಿಕ್ಕಿ ರಾಧನ್ ಪಂಡಿತ್ ನೇಮಕ ಆದೇಶವನ್ನ ರದ್ದುಗೊಳಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷ ಕರ್ತವ್ಯಾಧಿಕಾರಿ ನೇಮಕಾತಿ ಆದೇಶವನ್ನ ವಿಜಯ್ ಸರ್ಕಾರ ಹಿಂಪಡಿತಾ ಇದೆ. ವಿಜಯ್ ಸಿಎಂ ಆಗ್ತಾರೆ, ರಿಸಲ್ಟ್ ಹಿಂಗೆ ಬರುತ್ತೆ ಅಂತ ಇವರು ಪ್ರೆಡಿಕ್ಷನ್ ಅನ್ನು ಮಾಡಿದ್ರು. ಆಮೇಲೆ ಇವರು ಪ್ರಮಾಣ ವಚನವನ್ನ ಯಾವ ಟೈಮಲ್ಲಿ ತಗೊಳ್ಬೇಕು, ಸುಭದ್ರವಾಗಿ ಸರ್ಕಾರ ನಡೆಸೋದಕ್ಕೆ ಏನೇನು ಮಾಡಬೇಕು ಅಂತ ಅವರು ಜ್ಯೋತಿಷ್ಯದ ಮೂಲಕ ಇವ್ರಿಗೆ ಸಲಹೆಗಳನ್ನು ಕೊಡ್ತಾ ಇದ್ರು ಅನ್ನೋ ವಾದ ಇದೆ. ಸೊ ಇದಾದ ಬಳಿಕ ಇವತ್ತೆಲ್ಲರೂ ಕೂಡ ಕೇಳಿದ್ರು, VCKಯಿಂದ ಹಿಡಿದು ಎಲ್ಲ ಪಾರ್ಟಿಯವರು ಕೂಡ ನಿಮಗೆ ಸಪೋರ್ಟ್ ಕೊಡ್ತೀವಿ ನಾವು, ಬಟ್ ಇದೊಂದು ನೀವು ಹಿಂದಕ್ಕೆ ತಗೊಳ್ಬೇಕು ಅಂತ ಹೇಳಿ ಬಹಿರಂಗವಾಗಿ ಸದನದಲ್ಲಿ ಹೇಳೋದ್ರ ಮೂಲಕ ಮುಜುಗರಕ್ಕೂ ಕೂಡ ಇದು ಕಾರಣ ಆಯಿತು. ಬಿಕಾಸ್ ವಿಜಯ್ ತಮ್ಮನ್ನು ತಾವು ಸೆಂಟರ್ ಲೆಫ್ಟ್ ಅಂತ ಅವರು ತಮ್ಮನ್ನು ತಾವು ಪೊಟ್ರೆ ಮಾಡ್ಕೊಳ್ತೀರಾ, ಅದರಲ್ಲಿ ನೀವು ಇಲ್ಲಿ ಮೂಢನಂಬಿಕೆಗಳನ್ನು ಕೂಡ ನೀವು ಪ್ರಮೋಟ್ ಮಾಡ್ದಂಗೆ ಆಗಲ್ವಾ ಅಂತ ಎಲ್ಲರೂ ಕೇಳಿದ ಪ್ರಶ್ನೆಗೆ ಒತ್ತಡಕ್ಕೆ ಮಣಿದು ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವಿಪಕ್ಷಗಳು ಮತ್ತು ಮೈತ್ರಿ ಪಕ್ಷಗಳು ಹಾಕಿದಂತಹ ಒತ್ತಡಕ್ಕೆ ವಿಜಯ್ ಕೊನೆಗೂ ಕೂಡ ಮಂಡಿ ಉರಿದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗ್ಲು ರಿಕ್ಕಿ ರಾಧನ್ ಪಂಡಿತ್ ಅವರನ್ನ ತಮ್ಮ OSD ಆಗಿ ನೇಮಕ ಮಾಡಿಕೊಂಡ ಬೆನ್ನಲ್ಲೇ ಸಾಕಷ್ಟು ಆರೋಪ ಟೀಕೆಗಳು ಇದಕ್ಕೆ ವ್ಯಕ್ತ ಆಗಿತ್ತು. ಜ್ಯೋತಿಷ್ಯ ಹೇಳುವವರನ್ನ ಸರ್ಕಾರದ ಭಾಗವನ್ನಾಗಿ ಮಾಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರಗಳು, ಮುಖ್ಯವಾಗಿ ತಮಿಳುನಾಡಿನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು ಮೊದಲ ಎಡವಟ್ಟು TVK ಸರ್ಕಾರದಿಂದ ಕೂಡ ಆಗಿತ್ತು. ಇದಕ್ಕೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು. ಇನ್ಫ್ಯಾಕ್ಟ್ ಮೈತ್ರಿಯಲ್ಲಿರುವಂತಹ ಕೆಲವು ಪಕ್ಷಗಳೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ವು. CPM, VCK ಈ ರೀತಿಯಾದಂತಹ ಪಕ್ಷಗಳು ಇದನ್ನ ತೀವ್ರವಾಗಿ ಖಂಡಿಸಿದ್ವು. ಇದರ ಬೆನ್ನಲ್ಲೇ ಈಗ ತಮ್ಮ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡಿರುವಂತಹ ವಿಜಯ್ ಈ ಹಿಂದೆ ಮಾಡಿದಂತಹ ಆದೇಶವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ OST ವಿಚಾರದಲ್ಲಿ ವಿಜಯ್ ಎಲ್ಲರ ಒತ್ತಾಯಕ್ಕೆ ಮತ್ತು ಒತ್ತಡಕ್ಕೆ ಮಣಿದು ತಮ್ಮ ಆದೇಶವನ್ನೇ ವಾಪಸ್ ಪಡೆದಿದ್ದಾರೆ. ರಾಜಕೀಯದಲ್ಲಿ ಹಿಂಗಾಗೋದು ತುಂಬ ರೇರು. ವಿಶ್ವಾಸ ಮತ ಗೆದ್ದ ತಮಿಳುನಾಡು CM ವಿಜಯ್ 6 ತಿಂಗಳ ಕಾಲ ಇವರ ಸರ್ಕಾರ ಫುಲ್ ಸೇಫ್. ವಿಜಯ್ ಪರ ಬಂದಿದ್ದ ಅಂದರೆ ಶಾಸಕರ ಮತ ಚಲಾವಣೆಯ ಸಂಖ್ಯೆ 144. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು 120, ಬಟ್ ಬಂದಿದ್ದು 144. ಹ್ಯೂಜ್ ಮಾರ್ಜಿನ್ ಇರೋದನ್ನು ಗಮನಿಸ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಹಿಟ್ ಇಲ್ಲೂ ಕೂಡ ವಿಜಯ್ ವಿಚಾರದಲ್ಲಿ ಆಯಿತು. VCK 2 ಶಾಸಕರು, ಕಾಂಗ್ರೆಸ್ನವರು, CPI, CPM ಮತ್ತು ಮುಸ್ಲಿಂ ಲೀಗ್ ಹಾಗೂ 25 ಜನ AIADMK MLAಗಳು ಕೂಡ ಸಪೋರ್ಟ್ ಮಾಡಿದ್ರು. மாண்புமிகு பேரவைத் தலைவர் அவர்களே, முதலில் நம்பிக்கை தீர்மானத்தில் மக்களுக்கான இந்த ஆட்சியை, மனசாட்சி உள்ள மக்களாட்சியை ஆதரித்து வெற்றி பெற செய்த மாண்புமிகு உறுப்பினர்கள் அனைவருக்கும் நெஞ்சார்ந்த நன்றியை நமது அரசின் சார்பாக தெரிவித்துக் கொள்கிறேன். நடைபெற்று முடிந்த சட்டமன்ற தேர்தலில் எந்த அணியும் இல்லாமல் தனி அணியாக, தனி சிறப்புமிக்க அணியாக, மக்கள் அணியாக, மக்களை விரும்பும் அணியாக, மக்கள் விரும்பும் அணியாக களம் காண்டோம். 1967 and 1977 தேர்தல்கள் வாயிலாக அமைந்த சாமானியர்களின் அரசை போலவே 2026 சட்டமன்ற தேர்தல் வாயிலாக தமிழக வெற்றிக் கழகமும் சாமானியர்களின் அரசையே அமைக்கும் என்று மக்களிடம் தீர்மானமாக கூறினோம். மக்களும் நம் மீது நம்பிக்கை வைத்து தீர்மானமாக வாக்களித்தனர். வாகை சூடும் அந்த வரலாறு திரும்பியது. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವತ್ತು ಫುಲ್ ಕೇಕ್ ವಾಕ್ ರೀತಿನಲ್ಲಿ TVKಗಿತ್ತು, ಬಟ್ ನನಗನ್ಸಿದ್ದು ನಿಜವಾದ ಫ್ಲೋರ್ ಟೆಸ್ಟ್ ಇದ್ದಿದ್ದು TVKಗಲ್ಲ, AIADMKಗೆ, ವಿಚ್ ಅವ್ರು ಅದರಲ್ಲಿ ಫೇಲ್ ಆಗಿದ್ದಾರೆ. AIADMK ಅಂತ ಫ್ಲೋರ್ ಟೆಸ್ಟ್ ನಾವು ಇವ್ರಿಗಂತ ಕನ್ಸಿಡರೇ ಮಾಡಬಾರ್ದು, ಬಿಕಾಸ್ ಇವರು ಆಲ್ಮೋಸ್ಟ್ ದೊಡ್ಡ ಮಾರ್ಜಿನಲ್ಲೇ ಗೆದ್ಕೊಂಡಿದ್ದಾರೆ.
ಭಾಳ ನಿರೀಕ್ಷೆ ಇತ್ತು. ಬಹುಮತ ಸಾಬೀತಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿರಲಿಲ್ಲ. ಯಾಕೆಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಮೈತ್ರಿ ಪಕ್ಷಗಳಿಂದಲೂ ಕೂಡ ಬೆಂಬಲವನ್ನು ಪಡ್ಕೊಂಡಿದ್ರು ಮತ್ತು ಆ ಬೆಂಬಲದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಕೂಡ ಕಂಡು ಬಂದಿರಲಿಲ್ಲ. ಸೊ ಹೀಗಾಗಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಚ್ಚರಿಯ ಬೆಳವಣಿಗೆಗಳಾಗಲ್ಲ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿತ್ತು. ಅದರಂತೆ ವಿಜಯ್ ಸರ್ಕಾರಕ್ಕೆ 120ರಿಂದ 121 ಶಾಸಕರ ಬೆಂಬಲ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಲಾಗಿತ್ತು. ಆದರೆ ಅಣ್ಣಾ DMKಯಲ್ಲಿ ಆದಂತಹ ಬೆಳವಣಿಗೆಗಳಿಂದಾಗಿ 47 ಶಾಸಕರ ಪೈಕಿ ಈಗ 25 ಜನ ಶಾಸಕರು ಈಗ ವಿಜಯ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, 2/3 ಅಂದರೆ ಆಲ್ಮೋಸ್ಟ್ 31ರಿಂದ 32 ಶಾಸಕರು ಆಗಬೇಕಾಗಿತ್ತು. ಆದರೆ ಈಗ 25 ಜನ ಶಾಸಕರು ಬೆಂಬಲವನ್ನು ಕೊಟ್ಟಿರುವಂತಹ ಕಾರಣಕ್ಕೆ ಈಗ ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಅಣ್ಣಾ DMKಗಿದೆ. ಸೊ ಸ್ಪೀಕರ್ಗೆ ದೂರು ಕೊಟ್ಟು ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾರಾ ಅಥವಾ ಮುಂದಿನ ಅಣ್ಣಾ DMK ನಡೆ ಏನು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಒಂದು ಕಡೆಗೆ ಬಹುಮತವನ್ನು ಸಾಬೀತು ಮಾಡಿ ಇನ್ನು 6 ತಿಂಗಳಿಗೆ ಸರ್ಕಾರವನ್ನು ವಿಜಯ್ ಭದ್ರಪಡಿಸಿಕೊಂಡಿದ್ದಾರೆ. ಆದರೆ ನಿಜವಾದ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇರುವಂಥದ್ದು ಅಣ್ಣಾ DMKಯಲ್ಲಿ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.